ಮಹಿಮನ್ಗೆ ಬೇರೆ ಯಾವ ಥರ ಸಮಾಧಾನ ಮಾಡ್ಬೋದು ಅಂತ ಯೋಚನೆ ಮಾಡು. ಅದು ಬೆಟ್ರ್. ಈ ತತ್ತೋಗಿತ್ತು ಎಲ್ಲ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ, ಓಕೆನಾ? ಮೀಟಿಂಗ್ ನಾನು ಅಟೆಂಡ್ ಮಾಡ್ತೀನಿ, ನಿಂಗೆ ಅಪ್ಡೇಟ್ ಮಾಡ್ತೀನಿ. ರಿಲ್ಯಾಕ್ಸ್ ಆಗ, ಓಕೆ? ಬರ್ತೀನಿ ಅದಕ್ಕೆ. ಈ ಜೈ ಎಲ್ಲಿಗೆ ಹೋದ? ಇತ್ತೀಚೆಗೆ ಮನೆಯಲ್ಲೇ ಇರಲ್ವಲ್ಲ. ಈಗ ಸುಮ್ಮನೆ ಆಚೆ ಹೋಗೋ ವ್ಯಕ್ತಿನೂ ಅವನಲ್ಲ. ಬೈ ಚಾನ್ಸ್ ನನಗೆ ಗೊತ್ತಿಲ್ಲದೆ ಏನಾದರೂ ಪ್ಲ್ಯಾನ್ ಮಾಡ್ತಿರ್ಬೋದಾ? ಜೈ ಎಲ್ಲಿಗೆ ಹೋಗಿದೆ? ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ. ಇದನ್ನು ಕೇಳೋ ರೈಟ್ಸ್ ನನಗಿಲ್ಲ, ಬಟ್ ಸ್ಟಿಲ್ ನೀನು ನನ್ನ ಮನೇಲಿ ಇದೆಯಾ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಬೆಳಗ್ಗೆನೆ ಎಲ್ಲೋ ಹೋಗ್ತೀಯಾ, ಯಾವಾಗೋ ಬರ್ತೀಯಾ, ಮತ್ತೆ ಹೋಗ್ತೀಯಾ, ರಾತ್ರಿ ಬರ್ತೀಯಾ? ಆ್ಯಕ್ಚುಲಿ ನೀನು ಏನು ಮಾಡ್ತಿದ್ಯಾ? ನೀನೇನೋ ಹೊಸ ದಾರಿ ಹುಡ್ಕೊಂಬಿಟ್ಟೆ. ಫಾರಿನ್ಗೆ ಹೋಗಿ ಸೆಟ್ಲ್ ಆಗೋದಕ್ಕೆ ಫುಲ್ಲು ಪ್ರಿಪ್ರೇಷನಲ್ಲಿದೆಯಾ. ನಾನು ನನ್ನ ಲೈಫ್ನ ನಾನು ನೋಡ್ಕೋಬೇಕಲ್ವಾ? ನನಗೆ ಬೇಕಾಗಿರೋದು ನಾನು ಹುಡ್ಕೋಬೇಕಲ್ವಾ? ಅಂದರೆ ಕೆಲಸ ಹುಡ್ಕಕ್ಕೆ ಹೋಗಿದ್ದೆ. ನನ್ನಿಂದ ಇದನ್ನು ನಂಬೋದಕ್ಕಾಗ್ತಿಲ್ಲ. ನಿನ್ನ ಜೊತೆ ಇಷ್ಟು ವರ್ಷ ಇದ್ದಿದ್ರಿಂದ ಹೇಳ್ತಾ ಇದ್ದೀನಿ. ಕೆಲಸ ಹುಡ್ಕೋ ರೇಂಜಿಗೆ ಬದಲಾಗೋ ವ್ಯಕ್ತಿ ನೀನಲ್ಲ. ನಿಜ ಹೇಳು ಜೈ, ನೀನೇನು ಮಾಡ್ತಿದ್ಯಾ? ನಂದು ಅನ್ನೋದನ್ನು, ನನಗೆ ಸೇರಬೇಕಾಗಿರೋದನ್ನು ಇಲ್ಲಿವರೆಗೂ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ. ಪಡ್ಕೋತೀನಿ. ಅಂದರೆ ಏನು? ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ಯಾ? ಜೈ, ಯು ಆರ್ ಟೂ ಲೇಟ್. ನೀನು ಈ ಜೈನ ಅರ್ಥ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನೀನನ್ನು ಅರ್ಥ ಮಾಡ್ಕೊಂಡಿದ್ದೆ ಅಂತ ನಾನೇ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಹೀಗೆ ಒಂದು ಇಂಪಾರ್ಟೆಂಟ್ ಕೆಲಸ ಕೈ ಹಾಕಿದ್ದೀನಿ. ಅದು ಸಕ್ಸಸ್ ಆಗ್ತಿದ್ದಾಗೆ ನಾನೇನು ಹೇಳೋದು ಬೇಡ, ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ. ಒಂದೇ ಒಂದು ಚಾನ್ಸ್, ಎಲ್ಲ ಸರಿ ಹೋಗುತ್ತೆ. ಇವನು ಸುಮ್ಮನೆ ಚಿಕ್ಕ ಪುಟ್ಟ ಕೆಲಸ ಮಾಡೋನಲ್ಲ, ಏನೋ ದೊಡ್ಡದಾಗೆ ಮಾಡ್ತಿದ್ದಾನೆ. ಏನಿರ್ಬೋದು? ಅಪ್ಪು, ಯಾಕೋ ನಗ್ತಾ ಇದೆಯಾ? ಹಿಂಗೆ ಆಗ್ಬೇಕು ನಿನಗೆ. ಹಾ, ನನ್ನ ಹತ್ರನೇ ಕೊಪ್ಪು ತೋರಿಸ್ತಾ ಇದ್ದೆ ಅಲ್ವಾ? ಇವಾಗ ನೋಡು ಏನಾಗುತ್ತೆ ಅಂತ. ಏನಾಯ್ತು ಅಂತ ಮೊದ್ಲೇ ಹೇಳು. ನೀನ್ ನನಗೆ ದಿನ ಹಿಂಸೆ ಕೊಡ್ತಿದ್ದೆ ತಾನೆ? ಹಂಗೆ ನನ್ ಜೊತೆ ಫೈಟ್ ಮಾಡ್ತಿದ್ದೆ ತಾನೆ? ಮಾಡ್ಕೋ, ಎಷ್ಟ್ ದಿನ ಮಾಡ್ಕೊಂತೀಯೋ ಮಾಡ್ಕೋ. ಆದಷ್ಟು ಬೇಗ ಈ ಮನೆಯಿಂದ ಹೋಗ್ತಾ ಇರ್ತೀಯ ನೋಡು. ಏನೋ ಮಾತಾಡ್ಸಿದ್ಯಾ ಅಪ್ಪು? ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನ್ ನನ್ ಮುಖಕ್ಕೆ ಮಸಿ ಬೆಳೆದಿದ್ದೆ ಅಲ್ವಾ, ಅದಕ್ಕೆ ನಿನ್ಗೆ ಸರಿಯಾದ ಪನಿಷ್ಮೆಂಟ್ ಸಿಗ್ತದೆ. ಏನ್ ಪನಿಷ್ಮೆಂಟು? ನೀನ್ ಅವತ್ತು ಈ ರೀತಿ ಮಸಿ ಬೆಳ್ದಲ್ಲ, ಅದಕ್ಕೆ ಪಪ್ಪ ಮಮ್ಮಿ ನಿನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಪ್ಪು, ಏನೋ ಹೇಳ್ತಿದ್ಯಾ? ನಿನ್ನ ಮಹಿಮಾ ಅದ ಮನೆಗೆ ಕಳಿಸ್ತಾ ಇದಾರೆ. ಅದೇ ಬೋರ್ಡ್ ಹತ್ತ ಇದ್ರಲ್ಲ, ನೀನು ಅವ್ರ ಮನೇಲೇ ಇರ್ಬೇಕು. ನನ್ಗೆ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇದೆ ಅಲ್ವಾ, ಇನ್ಮೇಲೆ ನೀನು ಪರ್ಮನೆಂಟ್ ಆಗಿ ಅಲ್ಲೇ ಇರೋ, ಅವಾಗ ಗೊತ್ತಾಗುತ್ತೆ ನಿನಗೆ. ನೀನ್ ಸುಳ್ತಾನೆ ಹೇಳ್ತಿದ್ಯಾ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ನಾನೇ ಕೇಳಿಸ್ಕೊಂಡು ನೀನ್ ಗೊತ್ತಾ? ನೀನ ನನ್ನ ಹೆದರ್ಸೋಕೆ ಸುಳ್ಳು ಹೇಳ್ತಿದ್ಯಾ? ಬೇಕಾದ್ರೆ ನಾನು ಪಪ್ಪ ಮಂತ್ರ ಸಾರಿ ಕೇಳ್ತೀನಿ. ಅವ್ರು ನನಗೆ ಪ್ರಾಮಿಸ್ ಮಾಡಿದಾರೆ ಗೊತ್ತಾ, ನಿನ್ನನ್ನು ಯಾವತ್ತೂ ನಾವು ಮನೆ ಬಿಟ್ಟು ಕಳ್ಸಲ್ಲ ಅಂತ. ಅವ್ರ ಈ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ, ಕಳಿಸ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ನಾನು ಅಮ್ಮನ ಆರಾಮಾಗಿರ್ತೀನಿ. ಈ ಮನೆಗೆ ನಾನೇ ರಾಜ. ಆನಂದ್, ಏನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಚೆನ್ನಾಗಿ ಕೆಲವು ಸರ್ತಿ ಏನೋ ಒಂದು ಸಣ್ಣದಾಗಿ ಶುರುವಾಗಿದ್ದು ಜೀವನದಲ್ಲಿ ಏನೇನೋ ಬದಲಾಗ್ಬಿಡುತ್ತಲ್ವಾ. ಅದೇ ಮಿಂಚು ವಿಷಯ ಹೇಳ್ತಾ ಇದ್ದೀನಿ. ಅಚಾನಕ್ ಗೆಳೆಯ ಹೆಂಗ್ ಸಿಕ್ಕಿದ್ಲು. ಅವಳು ಇವನ್ ಮನೆಗೆ ಬಂದ ಮೇಲೆ ಮನೆ, ಮನಸ್ಸು, ಖುಷಿ ಎಲ್ಲ ಸಿಕ್ಬಿಡ್ತೀವಿ ಅವನಿಗೆ. ಅವಳ ಸರ್ವಸ್ವ ಆಗೋದ್ಲು. ಈಗ ಅದೇ ಮಗುನ ದತ್ತು ಕೇಳ್ತಾ ಇದ್ದಾರೆ.
ಸಮಸ್ಯೆ ಅದಲ್ಲ, ಗೆಳೆಯ ಇರೋ ಸ್ಥಿತಿ. ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾನೆ. ತಂಗಿನ ಮಗುನ, ಈ ಪ್ರಶ್ನೆ ಅವನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಅಪರ್ಣ. ಈಗ ಅವನೇನಂದ? ಒಪ್ಕೊಂಡ? ಏನು ಹೇಳಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಇದು ಆಯ್ಕೆ ಅಲ್ಲ, ಯಾರನ್ನ ಕಳ್ಕೊಳ್ಳೋದು ಅನ್ನೋ ಪ್ರಶ್ನೆ. ಒಂದ್ ಕಡೆ ರಕ್ತ ಸಂಬಂಧ, ಇನ್ನೊಂದ್ ಕಡೆ ಮನಸ್ಸಿನ ಸಂಬಂಧ. ಎರಡರ ತೂಕನೂ ಒಂದೇನೆ. ಅವನ ಲೈಫಲ್ಲಿ ನೆಮ್ಮದಿ ಬರೋ ಹೊತ್ತಿಗೆ ಮತ್ತೆ ಈ ಪರೀಕ್ಷೆ. ಒಂದು ಮುಗಿದ್ರೆ ಇನ್ನೊಂದು. ಕೊನೆಗೆ ನೋವು ಒಂದೇ ಒಂದು ಪಾಲ್ಗಿರೋವಾಗ ಆಗ್ತಾ ಇದೆ. ಈಗ ಏನ್ ಮಾಡ್ತಾನೋ? ಮಗುನ್ ಬಿಟ್ಕೊಡ್ತಾನಂತ? ಹೆಂಗ್ ಕೊಡಕ್ಕಾಗತ್ತೆ? ಕೊಡೋದಷ್ಟು ಸುಲಭನ ಹೇಳು? ಆ ಮಗು ಬರೀ ಅದೃಷ್ಟ ಅಷ್ಟೇ ಅಲ್ಲ, ಇವನು ಸರ್ವಸ್ವ. ಇವನು ಕಳ್ಕೊಂಡಿದ್ದ ನಗು, ಬದುಕು ಎಲ್ಲ ತಂದು ಕೊಟ್ಟಿದ್ದೇ ಅವಳು. ಒಂದ್ ವೇಳೆ ಅವಳನ್ನ ಬಿಟ್ಕೊಡ್ಬೇಕು ಅಂದ್ರೆ ಇವನ್ ದೇಹದ ಒಂದು ಭಾಗನೇ ಬಿಟ್ಕೊಟ್ಟ ಹಾಗೇನೆ. ಆದ್ರೆ ಕೊಡದೆ ಇರೋದಕ್ಕೂ ಆಗಲ್ಲ. ಯಾಕೆಂದ್ರೆ ಆ ಕಡೆ ಇರೋದು ಪ್ರಾಣಕ್ ಪ್ರಾಣ ಕೊಡೋ ತಂಗಿ. ಅವಳ ಭವಿಷ್ಯ ಇದೆ ಇದರಲ್ಲಿ. ಇದ್ರ ಮೇಲೆ ಇನ್ನೂ ಒಂದು ಸಮಸ್ಯೆ ಇದೆ. ಆ ಮಗುಗ್ ಸಂಬಂಧಪಟ್ಟ ಯಾವ ದಾಖಲೆನೂ ಇಲ್ಲ. ಇವನ್ ಲೀಗಲಿ ದತ್ತು ತಗೊಂಡಿಲ್ಲ, ಹಾಗಾಗಿ ಲೀಗಲಿ ಕೊಡಕ್ಕೂ ಆಗಲ್ಲ. ಇದ್ರೂ ಇಲ್ಲದ ಹಾಗೆ ಅಷ್ಟೇ. ಅಂದ್ರೆ ಅವನೇನ್ ಮಾಡಿದ್ರು ಪೂರ್ತಿ ಸರಿಯಾಗೋದಿಲ್ಲ ಅಂತ ಹೇಳು. ಹೌದು ಅಪರ್ಣ, ಕೆಲವು ನಿರ್ಧಾರಗಳೇ ಹಾಗೆ. ಸರಿ ತಪ್ಪು ಅನ್ನೋದು ಅದ್ರಲ್ಲಿ ಇರೋದಿಲ್ಲ. ಯಾವ ದಾರಿಲಿ ಹೋದ್ರೆ ನೋವು ಕಡಿಮೆ ಆಗುತ್ತೋ ಆ ದಾರಿನ ಆಯ್ಕೆ ಮಾಡ್ಕೋಬೇಕಷ್ಟೇ. ನಿಜ ಆನಂದ್, ಕೆಲವು ಸಲ ನಾವು ಯಾವ್ದು ಸರಿ ಅನ್ಕೋತೀವೋ ಅದೇ ಹೆಚ್ಚು ನೋವು ಕೊಡುತ್ತೆ. ಅದಕ್ಕೆ ಅವನು ಮೌನವಾಗಿರೋದು. ಮಾತಾಡಿದ್ರೆ ಕಟ್ಟೆ ಹೊಡೆಯುತ್ತೆ. ಅದನ್ನ ತಡೆ ಹಿಡ್ಕೊಂಡಿದ್ದಾನೆ. ಅದೇ ಕಣೆ ಅವನ ಶಕ್ತಿ. ಒಟ್ಟು ಅವನಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಆ ದೇವರೇ ಅವನಿಗೆ ದಾರಿ ತೋರಿಸ್ಬೇಕು.